ಮಾಡೋದು ತನ್ನ ಎಲ್ಲ ಫಂಡಿಂಗ್ ಗಳನ್ನ ಮುಚ್ಚಿಡೋದಕ್ಕೋಸ್ಕರ ಎಲೆಕ್ಟೋರಲ್ ಬಾಂಡ್ ಅನ್ನ ಯೂಸ್ ಮಾಡ್ಕೊಳ್ಳೋದು. ಒಂದ್ ವೇಳೆ ಅಪೋಸಿಷನ್ ಪಾರ್ಟಿಯ ಕ್ಯಾಂಡಿಡೇಟ್ ಏನಾದ್ರೂ ಗೆದ್ರೆ ಅವರು ನೇರವಾಗಿ ಎಲೆಕ್ಷನ್ ಫ್ರಾಡ್ ಅಂತ ಘೋಷಣೆ ಮಾಡಿ ಅವರೇ ಗೆಲ್ಲಿಸ್ಕೊಳ್ಳೋದು. ನಾನು ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಮಜಾ ಬರುತ್ತೆ ಇರಿ. ನೋಡಿ ಸ್ನೇಹಿತರೆ, ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವು ತಿಳ್ಕೋಬೇಕು ಈ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ. ಇದು ಬೇಸಿಕ್ ಕಾನ್ಸೆಪ್ಟೇ, ಆದ್ರೆ ಜಾಸ್ತಿ ಜನರಿಗೆ ಈ ಕಾನ್ಸೆಪ್ಟ್ ಮೇಲೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ತುಂಬಾ ಜನ ಅನ್ಕೊಂಡಿದ್ದಾರೆ ದೇಶದಲ್ಲಿ ಪ್ರತಿ ವರ್ಷ ಎಲೆಕ್ಷನ್ ನಡೀತಾ ಇದೆ ಹಾಗೂ ನೀವು ಪ್ರತಿ ವರ್ಷ ವೋಟ್ ಹಾಕ್ತಾ ಇದ್ದೀರಾ ಅಂತಂದ್ರೆ ಇದನ್ನ ನೀವು ಡೆಮೊಕ್ರೆಟಿಕ್ ದೇಶ ಅನ್ಕೊಂಡಿರ್ತೀರಾ. ಆದ್ರೆ ಒಂದ್ ವಿಷಯ ಗೊತ್ತಾ, ಈ ಎಲೆಕ್ಷನ್ ನಾರ್ತ್ ಕೊರಿಯಾದಲ್ಲೂ ನಡೆಯುತ್ತೆ. ನಾನ್ ತಮಾಷೆ ಮಾಡ್ತಿಲ್ಲ. ಪ್ರತಿ ವರ್ಷ ನಾರ್ತ್ ಕೊರಿಯಾದಲ್ಲಿ ಎಲೆಕ್ಷನ್ ನಡೆಯುತ್ತೆ ಹಾಗೂ 100% ಜನ ಹೋಗಿ ವೋಟ್ ಕೂಡ ಹಾಕ್ತಾರಲ್ಲಿ. ಆದ್ರೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಸರ್ಕಾರದವರು ಎಲೆಕ್ಟ್ ಮಾಡಿರುವಂತಹ ಅಫಿಷಿಯಲ್ ಕ್ಯಾಂಡಿಡೇಟ್ಗೆ ನೀವು ವೋಟ್ ಹಾಕಿಲ್ಲ ಅಂತಂದ್ರೆ ನಿಮ್ಮನ್ನ ಅವರು ಆಂಟಿ ನ್ಯಾಷನಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಜಾಬ್ ಅನ್ನು ಕಿತ್ಕೋಬಹುದು ಅಥವಾ ನಿಮ್ಮ ಮನೆಯನ್ನು ಕೂಡ ಕಿತ್ಕೋಬಹುದು.